ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಮತ್ತೆ ಅಮೆಝಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ಸ್ ಬರ್ತಿದೆ ಅಂಡ್ 35,000 ಪ್ರೈಸ್ ರೇಟ್ ಅಲ್ಲಿ ಯಾವ ಮೊಬೈಲ್ ತಗೊಬೇಕು ಅಂತ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರುತ್ತೆ. ಯಾಕೆ ಅಂತಂದ್ರೆ ಈ ಒಂದು ಪ್ರೈಸ್ ರೇಟ್ ಅಲ್ಲಿ ತುಂಬಾ ಮೊಬೈಲ್ಗಳು ಡಿಸ್ಕೌಂಟ್ ಅಲ್ಲಿ ಬರ್ತಿದೆ. ಸೊ ಈ ಒಂದು ವಿಡಿಯೋದಲ್ಲಿ ಟಾಪ್ 4 ಮೊಬೈಲ್ಗಳ ಬಗ್ಗೆ ಮಾತಾಡೋಣ. ಈ ಒಂದು ಪ್ರೈಸ್ ರೇಟ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಡೀಲ್ ಅಂತ ಅನ್ಸುತ್ತೆ ಅಂಡ್ ಮಿಕ್ಕಿರೋ ಫೋನ್ ಬಗ್ಗೆ ಕೂಡ ಮಾತಾಡೋಣ. ಸೊ ಈ ಒಂದು ಲಿಸ್ಟ್ ನಲ್ಲಿ ಮೊದಲನೇ ಸ್ಮಾರ್ಟ್ ಫೋನ್ ಬರೋದು ವಿವೋ T4 ಅಲ್ಟ್ರಾ. ಸೊ ನಿಮ್ಗೇನಾದ್ರೂ ಕ್ಯಾಮ್ರಾ ಪ್ರಿಫರೆನ್ಸ್ ಇತ್ತು ಅಂದ್ರೆ ಮತ್ತೆ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಈ ಒಂದು ಮೊಬೈಲ್ಗೆ ಆರಾಮಾಗಿ ಹೋಗ್ಬೋದು. ಪರ್ಫಾರ್ಮೆನ್ಸ್ ಏನು ಚೆನ್ನಾಗಿಲ್ಲ ಅಂತಲ್ಲ, ಪರ್ಫಾರ್ಮೆನ್ಸ್ ಚೆನ್ನಾಗೇ ಇರುತ್ತೆ, ಬಟ್ ಮೈನ್ ಹೈಲೈಟೆಡ್ ಫ್ಯೂಚರ್ಸ್ ನಾನು ಹೇಳ್ತಾ ಇದ್ದೀನಿ. ಸೊ ಈ ಒಂದು ಮೊಬೈಲ್ ಲಾಂಚ್ ಆಗಿದ್ದು 38,000 ರೂಪಾಯಿಗೆ, ಬಟ್ ಇವಾಗ ನೀವು ಪರ್ಚೇಸ್ ಮಾಡ್ತೀನಿ ಅಂತ ಅಂದ್ರೂ ಆಲ್ಮೋಸ್ಟ್ 37,000 ರೂಪಾಯಿ ಆ ತರ ಇದೆ. ಬಟ್ ಆಫರ್ ಟೈಮ್ ಅಲ್ಲಿ ನೀವೇನಾದ್ರೂ ಪರ್ಚೇಸ್ ಮಾಡ್ತೀನಿ ಅಂತ ಅಂದ್ರೆ 33 ಇಂದ 34,000 ಬರುತ್ತೆ ನೀವೇನಾದ್ರೂ ಬ್ಯಾಂಕ್ ಡಿಸ್ಕೌಂಟ್ ಎಲ್ಲ ಹಾಕಿದ್ರೆ. ಇನ್ನು ಈ ಒಂದು ಮೊಬೈಲ್ ನಲ್ಲಿ 6.67 ಇಂಚಸ್ ನ 1.5K AMOLED ಕ್ವಾಡ್ ಕರ್ವ್ಡ್ 120 ಹರ್ಟ್ಸ್ ಡಿಸ್ಪ್ಲೇನ ನಾವು ನೋಡ್ತಾ ಇದೀವಿ. ಹಾಗೆ ಇದರಲ್ಲಿ Dimensity 9300 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಅಂಡ್ ಈ ಒಂದು ಮೊಬೈಲ್ ನಲ್ಲಿ 5500 mAh ನ ಬ್ಯಾಟರಿ ಕೆಪಾಸಿಟಿ ಇದೆ. ಹಾಗೆ 90 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ನಮಗೆ ಸಿಗ್ತಿದೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ ನ ಮೈನ್ ಕ್ಯಾಮ್ರಾ ಸಿಗ್ತಿದೆ. ಹಾಗೆ 50 ಮೆಗಾ ಪಿಕ್ಸೆಲ್ ನ ಒಂದು ಟೆಲಿಫೋಟೋ ಲೆನ್ಸ್ ಸಿಗ್ತಿದೆ. 8 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ವೈಡ್ ಸಿಗ್ತಿದೆ. ಹಾಗೆ ಫ್ರಂಟ್ ನಿಮ್ಗೆ 32 ಮೆಗಾ ಪಿಕ್ಸೆಲ್ ನ ಒಂದು ಕ್ಯಾಮ್ರಾ ಸಿಗ್ತಿದೆ. ಈ ಮೊಬೈಲ್ ನ ಡಿಸ್ಅಡ್ವಾಂಟೇಜ್ ಏನು ಅಂತ ಅಂದ್ರೆ ಇದರಲ್ಲಿ ನಮ್ಗೆ IP64 ರೇಟಿಂಗ್ ಸಿಗ್ತಿದೆ. ಅಂದ್ರೆ ಲೈಕ್ 68, 69 ಅಂತ ಇರೋ ಈ ಕಾಲದಲ್ಲಿ 64 ರೇಟಿಂಗ್ ಕೊಟ್ಟಿರೋದು ಆವರೇಜ್ ಅಂತ ನನ್ಗನ್ನಿಸ್ತು. ಸೊ ಡಸ್ಟ್ ಮತ್ತೆ ವಾಟರ್ ಪ್ರೂಫ್ ಆಗಿರುತ್ತೆ. ಸೊ ನೀವೇನಾದ್ರೂ ವಿವೋದಲ್ಲಿ ಮೊಬೈಲ್ ನ ಹುಡುಕ್ತಾ ಇದ್ದೀನಿ ಅಂತಂದ್ರೆ ಈ ಒಂದು ಮೊಬೈಲ್ ಆರಾಮಾಗಿ ನೀವು ಪರ್ಚೇಸ್ ಮಾಡಬಹುದು. ಹಾಗೆ ಮುಂದಿನ ಸ್ಮಾರ್ಟ್ ಫೋನ್ ಯಾವುದು ಅಂತ ಅಂದ್ರೆ ರಿಯಲ್ಮಿ GT7. ಸೊ ರಿಯಲ್ಮಿ ಅವರ GT ಸೀರೀಸ್ ಏನಿದೆ ಇದೆಲ್ಲ ಕಂಪ್ಲೀಟ್ ಗೇಮಿಂಗ್ ಮತ್ತೆ ಪರ್ಫಾರ್ಮೆನ್ಸ್ ರಿಲೇಟೆಡ್ ಆಗಿರುತ್ತೆ. ನಿಮ್ಗೆ ಏನಾದ್ರೂ ಒಳ್ಳೆ ಗೇಮಿಂಗ್ ಮಾಡಬೇಕು ಅಥವಾ ಒಳ್ಳೆ ಪರ್ಫಾರ್ಮೆನ್ಸ್ ಇರೋ ಸ್ಮಾರ್ಟ್ ಫೋನ್ ಬೇಕು, ಹಾಗೆ ಒಳ್ಳೆ ಬ್ಯಾಟ್ರಿ ಇರಬೇಕು ಅಂತ ಅಂದ್ರೆ ಈ ಒಂದು ಮೊಬೈಲ್ಗೆ ಆರಾಮಾಗಿ ಹೋಗ್ಬೋದು. ಸೊ ಈ ಒಂದು ಮೊಬೈಲ್ 40,000ಗೆ ಲಾಂಚ್ ಆಗಿದ್ದು, ಬಟ್ ಈ ಒಂದು ಆಫರ್ ಅಲ್ಲಿ ಬ್ಯಾಂಕ್ ಡಿಸ್ಕೌಂಟ್ ಅದು ಇದು ಎಲ್ಲ ಡಿಸ್ಕೌಂಟ್ ನ ಸೇರಿಸಿದ್ರೆ 32,000ಗೆ ನಮಗೆ ಸಿಗುತ್ತೆ. 33,000ಗೆ ನಮಗೆ ಸಿಗುತ್ತೆ. ಸೊ ಈ ಒಂದು ಮೊಬೈಲ್ ಅಲ್ಲಿ 6.7 ಇಂಚಸ್ ನ 1.5K 120 ಹರ್ಟ್ಸ್ ಡಿಸ್ಪ್ಲೇ ನಾವು ನೋಡ್ತಾ ಇದೀವಿ. ಹಾಗೆ Dimensity 9400 ಈ ಒಂದು ಪ್ರೊಸೆಸರ್ ಏನಿದೆ ಅದನ್ನ ಯೂಸ್ ಮಾಡಿದ್ದಾರೆ. ಇನ್ನು ಈ ಒಂದು ಮೊಬೈಲ್ ಅಲ್ಲಿ ಮ್ಯಾಸಿವ್ 7000 mAh ಬ್ಯಾಟರಿ ಕೆಪಾಸಿಟಿ ಸಿಗ್ತಿದೆ. ಹಾಗೆ ಇದನ್ನ ಚಾರ್ಜ್ ಮಾಡೋದಕ್ಕೆ 120 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ನಮಗೆ ಸಿಗ್ತಿದೆ. ಇನ್ನು UFS 4.0 ಸಪೋರ್ಟ್ ಸಿಗ್ತಿದೆ. ಸೊ ಫೈಲ್ ಟ್ರಾನ್ಸ್ಫರ್ ಎಲ್ಲ ತುಂಬಾ ಫಾಸ್ಟ್ ಆಗಿರುತ್ತೆ. ಹಾಗೆ ಇದರಲ್ಲಿ ನಮಗೆ 6 ಇಯರ್ಸ್ ಒಂದು ಆಂಡ್ರಾಯ್ಡ್ ಅಪ್ಡೇಟ್ ಕೂಡ ಸಿಗುತ್ತೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ 50 ಮೆಗಾ ಪಿಕ್ಸೆಲ್ ನ ಮೈನ್ ಕ್ಯಾಮ್ರಾ, 50 ಮೆಗಾ ಪಿಕ್ಸೆಲ್ ನ ಟೆಲಿಫೋಟೋ ಲೆನ್ಸ್, 8 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ವೈಡ್ ಆಂಗಲ್ ನಮಗೆ ಸಿಗ್ತಿದೆ. ಹಾಗೆ 32 ಮೆಗಾ ಪಿಕ್ಸೆಲ್ ನ ಒಂದು ಸೆಲ್ಫಿ ಕ್ಯಾಮ್ರಾ ಕೂಡ ನಾವು ನೋಡ್ತೀವಿ. ಇದರಲ್ಲಿ ಡಿಸ್ಅಡ್ವಾಂಟೇಜ್ ಏನು ಅಂತ ಅಂದ್ರೆ ಇದರ ಒಂದು ಬಿಲ್ಡ್ ಕ್ವಾಲಿಟಿ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಪಾಲಿಕಾರ್ಬನೇಟ್ ಬಿಲ್ಟ್ ಆಗಿರುತ್ತೆ. ಸೊ ಇನ್ ಹ್ಯಾಂಡ್ ಫೀಲ್ ಏನಿದೆ ಅದು ಪ್ರೀಮಿಯಂ ಆಗಿ ಅಷ್ಟೊಂದು ಫೀಲ್ ಆಗಲ್ಲ ಪಾಲಿಕಾರ್ಬನೇಟ್ ಆಗಿರೋದ್ರಿಂದ. ಬಟ್ ಇನ್ನೊಂದು ಇದೆ ಡಿಸ್ಅಡ್ವಾಂಟೇಜ್ ಹೌದು, ಅಡ್ವಾಂಟೇಜ್ ಹೌದು. ಯಾಕೆ ಅಂದ್ರೆ ಈ ಒಂದು ಮೊಬೈಲು ಪರ್ಫಾರ್ಮೆನ್ಸ್ ರಿಲೇಟೆಡ್ ಆಗಿರೋದ್ರಿಂದ ಸೊ ಹೀಟ್ ಅಬ್ಸರ್ವೇಷನ್ ಏನಿದೆ ಅದು ನೀಟಾಗಿ ಬ್ಯಾಲೆನ್ಸ್ ಆಗುತ್ತೆ ಪಾಲಿಕಾರ್ಬನೇಟ್ ಅಲ್ಲಿ. ಸೊ ಗೇಮಿಂಗ್ ಆಡ್ತೀನಿ ಅಂತಂದ್ರೆ ಈ ಒಂದು ಮೊಬೈಲ್ಗೆ ನೀವು ಆರಾಮಾಗಿ ಹೋಗ್ಬೋದು. ಇನ್ನು ಮೂರನೇ ಸ್ಮಾರ್ಟ್ ಫೋನ್ ಯಾವುದು ಅಂತ ಅಂದ್ರೆ Pixel 9. ಸೊ ಈ ಒಂದು ಸ್ಮಾರ್ಟ್ ಫೋನ್ ಆಲ್ಮೋಸ್ಟ್ 70,000 ಅಲ್ಲಿ ಲಾಂಚ್ ಆಗಿದ್ದು, ಬಟ್ ಈ ಒಂದು ಆಫರ್ ಅಲ್ಲಿ 35,000ಗೆ ನಮಗೆ ಸಿಗ್ತಿದೆ. ಹಾಗೆ ಗೂಗಲ್ ಪಿಕ್ಸೆಲ್ ಮೊಬೈಲ್ ಅಂತ ಅಂದ್ರೆ ಎಲ್ರಿಗೂ ಗೊತ್ತಿರೋದು ಬೆಸ್ಟ್ ಕ್ಲೀನ್ UI ನಾವು ನೋಡಬಹುದು. ಸ್ಟಾಕ್ ಆಂಡ್ರಾಯ್ಡ್ ನಮಗೆ ಸಿಗುತ್ತೆ. ಹಾಗೆ ನಿಮ್ಗೆ ಏನಾದ್ರು ಅಪ್ಡೇಟ್ಸ್ ಬೇಕು, ಆಂಡ್ರಾಯ್ಡ್ ಅಪ್ಡೇಟ್ಸ್ ಎಲ್ಲ ಬರುತ್ತಲ್ಲ ಅದು ಫಸ್ಟ್ ಈ ಒಂದು ಪಿಕ್ಸೆಲ್ ಸೀರೀಸ್ ಗಳಿಗೆ ಬರೋದು. ಹಾಗೆ ಮೊಬೈಲ್ ಹೆಸರಲ್ಲೇ ಇರೋ ರೀತಿ ಇದು ಪಿಕ್ಸೆಲ್ ಮೊಬೈಲ್. ಒಳ್ಳೆ ಕ್ಯಾಮ್ರಾ ನಮಗೆ ಇದರಲ್ಲಿ ಸಿಗುತ್ತೆ. ನಿಮ್ಗೆ ಏನಾದ್ರು ಒಳ್ಳೆ ಬೆಸ್ಟ್ UI ಎಕ್ಸ್ಪೀರಿಯನ್ಸ್ ಬೇಕು, ಒಳ್ಳೆ ಕ್ಯಾಮ್ರಾ ಬೇಕು, ಫೋಟೋಗ್ರಫಿಗೆ ನಿಮ್ಗೆ ಒಳ್ಳೆ ಮೊಬೈಲ್ ಬೇಕು ಅಂತ ಅಂದ್ರೆ ಈ ಒಂದು ಪಿಕ್ಸೆಲ್ ಮೊಬೈಲ್ಗೆ ನೀವು ಹೋಗ್ಬೋದು. ಸೊ ಇನ್ ಹ್ಯಾಂಡ್ ಫೀಲ್ ತುಂಬಾನೇ ಚೆನ್ನಾಗಿರುತ್ತೆ. ಮೆಟಲ್ ಫ್ರೇಮ್ ಮತ್ತೆ ಗ್ಲಾಸ್ ಬಾಡಿ ಇರುತ್ತೆ. ಪ್ರೀಮಿಯಂ ಮೊಬೈಲ್ ನ ನೀವು ಯೂಸ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಅನ್ಸುತ್ತೆ. ಇದರಲ್ಲಿ ಯೂಸ್ ಮಾಡಿರುವಂತಹ ಪ್ರೊಸೆಸರ್ ಯಾವುದು ಅಂತಂದ್ರೆ Tensor G4. ಇನ್ನು ಬ್ಯಾಟರಿ ಕೆಪಾಸಿಟಿ ಹೇಳೋದಾದ್ರೆ 4700 mAh ನ ಒಂದು ಬ್ಯಾಟರಿ ಕೆಪಾಸಿಟಿ ನಾವು ನೋಡ್ತಾ ಇದೀವಿ. ಹಾಗೆ ಇದನ್ನ ಚಾರ್ಜ್ ಮಾಡೋದಕ್ಕೆ 45 ವ್ಯಾಟ್ ನ ಒಂದು ಚಾರ್ಜರ್ ನಮಗೆ ಸಿಗ್ತಿದೆ. ಇನ್ನು ಕ್ಯಾಮ್ರಾ ಬಗ್ಗೆ ನೋಡೋದಾದ್ರೆ 50 ಮೆಗಾ ಪಿಕ್ಸೆಲ್ ನ ಮೈನ್ ಕ್ಯಾಮ್ರಾ ಇದೆ. ಹಾಗೆ 48 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ. ಇನ್ನು ಫ್ರಂಟ್ ನಿಮ್ಗೆ 10.5 ಮೆಗಾ ಪಿಕ್ಸೆಲ್ ನ ಒಂದು ಕ್ಯಾಮ್ರಾ ಸಿಗ್ತಿದೆ. ಹಾಗೆ ಗೂಗಲ್ ಮೊಬೈಲ್ ಅಂತ ಅಂದ್ಮೇಲೆ AI ಫೀಚರ್ಸ್ ಕೂಡ ತುಂಬಾ ನಿಮ್ಗೆ ಸಿಗುತ್ತೆ. ಇನ್ನು ಈ ಮೊಬೈಲ್ ಅಲ್ಲಿರುವಂತಹ ಡಿಸ್ಅಡ್ವಾಂಟೇಜ್ ಏನು ಅಂತ ಅಂದ್ರೆ ಮೊದಲನೇದಾಗಿ ಈ ಪ್ರೈಸ್ ರೇಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಮೊಬೈಲ್ ಅಲ್ಲೂ ನಾವು ಟೆಲಿಫೋಟೋ ಲೆನ್ಸ್ ನ ನೋಡ್ತಾ ಇದೀವಿ. ಬಟ್ ಈ ಒಂದು ಗೂಗಲ್ Pixel 9 ಅಲ್ಲಿ ಟೆಲಿಫೋಟೋ ಲೆನ್ಸ್ ಮಿಸ್ಸಿಂಗ್ ಇದೆ. ಸೊ ಇದೊಂದು ಡಿಸ್ಅಡ್ವಾಂಟೇಜ್ ಅಂತ ನನ್ಗನ್ಸುತ್ತೆ. ಹಾಗೆ ಕೊಟ್ಟಿದ್ರೆ ಒಂದ್ ಸ್ವಲ್ಪ ಫಾಸ್ಟ್ ಚಾರ್ಜಿಂಗ್ ಕೊಡ್ಬೋದಾಗಿತ್ತು. ಸೊ ಇದರ ಒಂದು ಗೂಗಲ್ ಚಾರ್ಜರ್ ಅಡಾಪ್ಟರ್ ಏನಾದ್ರು ನೀವು ತಗೊಂತೀನಿ ಅಂತ ಅಂದ್ರೆ ಆಲ್ಮೋಸ್ಟ್ 3000 ಇರುತ್ತೆ. ಅಂಡ್ ಎಲ್ಲಾ ಕಡೆ ಆಲ್ಮೋಸ್ಟ್ ಔಟ್ ಆಫ್ ಸ್ಟಾಕ್ ಇರುತ್ತೆ. ಸೊ ಇದೊಂದು ಡಿಸ್ಅಡ್ವಾಂಟೇಜ್ ಅಂತ ನನ್ಗನ್ಸುತ್ತೆ. ಇನ್ನು ಈ ಒಂದು ಲಿಸ್ಟ್ ನಲ್ಲಿರುವಂತಹ ಟಾಪ್ 1 ಮೊಬೈಲ್ ಯಾವುದು ಅಂತ ಅಂದ್ರೆ OnePlus 13R. ಈ ಒಂದು ಮೊಬೈಲ್ ಲಾಂಚ್ ಆಗಿದ್ದು ಆಲ್ಮೋಸ್ಟ್ 42,000 ಅಲ್ಲಿ ಲಾಂಚ್ ಆಗಿದ್ದು, ಬಟ್ ಈ ಒಂದು ಆಫರ್ ಅಲ್ಲಿ ನಮಗೆ ಬ್ಯಾಂಕ್ ಡಿಸ್ಕೌಂಟ್ ಎಲ್ಲ ಸೇರಿ 35 ಇಂದ 36,000 ರೂಪಾಯಿಗೆ ನಮಗೆ ಸಿಗುತ್ತೆ. 6.78 ಇಂಚಸ್ ನ 1.5K AMOLED 120 ಹರ್ಟ್ಸ್ ಡಿಸ್ಪ್ಲೇ ನಮಗೆ ಇದರಲ್ಲಿ ಸಿಗ್ತಿದೆ.
ಅಲ್ಯೂಮಿನಿಯಂ ಫ್ರೇಮ್ ಆಗಿರುತ್ತೆ, ಹಾಗೆ ಗ್ಲಾಸ್ ಬಾಡಿ ಇರುತ್ತೆ. ಇನ್ ಅಂಡ್ ಫೀಲ್ ಮಾತ್ರ ಪ್ರೀಮಿಯಂ ಆಗಿದೆ. ಹಾಗೆ ಇದ್ರಲ್ಲಿ ಯೂಸ್ ಮಾಡಿರುವಂತಹ ಪ್ರೊಸೆಸರ್ ಯಾವುದು ಅಂತ ಅಂದ್ರೆ ಸ್ನಾಪ್ ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. UFS 4.0 ಜೊತೆಗೆ ಒಂದು ಮ್ಯಾಸಿವ್ 6000 mAh ನ ಬ್ಯಾಟರಿ ಕೆಪಾಸಿಟಿ ನಮಗೆ ಸಿಗ್ತಿದೆ. ಹಾಗೆ ಈ ಒಂದು ಬ್ಯಾಟರಿನ ಚಾರ್ಜ್ ಮಾಡೋದಕ್ಕೆ 80 ವ್ಯಾಟ್ ನ ಒಂದು ಸೂಪರ್ ಬುಕ್ ಚಾರ್ಜರ್ ಕೂಡ ನಮಗೆ ಸಿಗ್ತಿದೆ. ಇನ್ನು ಇದರಲ್ಲಿ ಯೂಸ್ ಮಾಡಿರುವಂತಹ ಕ್ಯಾಮ್ರಾ ನೋಡೋದಾದ್ರೆ 50 ಮೆಗಾ ಪಿಕ್ಸೆಲ್ ನ ಪ್ರೈಮರಿ ಕ್ಯಾಮ್ರಾ, 50 ಮೆಗಾ ಪಿಕ್ಸೆಲ್ ನ ಟೆಲಿಫೋಟೋ ಲೆನ್ಸ್, ಹಾಗೆ 8 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾವೈಡ್ ಕ್ಯಾಮ್ರಾ ಕೂಡ ನಮಗೆ ಸಿಗುತ್ತೆ. ಇನ್ನು ಫ್ರಂಟ್ ನಿಮಗೆ 16 ಮೆಗಾ ಪಿಕ್ಸೆಲ್ ನ ಒಂದು ಕ್ಯಾಮ್ರಾ ಸಿಗ್ತಿದೆ. ಸೊ ಓವರ್ ಆಲ್ ನೋಡೋದಾದ್ರೆ ಒನ್ ಪ್ಲಸ್ ಅಲ್ಲಿ ಒಂದು ಒಳ್ಳೆ ಸ್ಮಾರ್ಟ್ ಫೋನ್ ಅಂತ ಹೇಳ್ಬೋದು. ಅಂಡ್ ನಿಮ್ಗೆಲ್ಲ ಡೌಟ್ ಇರುತ್ತೆ ಗ್ರೀನ್ ಲೈನ್ ಇಶ್ಯೂ ಬರುತ್ತೆ ಅಂತ. ಸೊ ಗ್ರೀನ್ ಲೈನ್ ಇಶ್ಯೂ ಬಂದ್ರೆ ಲೈಫ್ ಟೈಮ್ ವ್ಯಾರಂಟಿ ಅಂತ ಒನ್ ಪ್ಲಸ್ ಅವರು ಕೂಡ ಹೇಳಿದ್ದಾರೆ. ಇನ್ನು ಇದ್ರಲ್ಲಿರುವಂತಹ ಡಿಸ್ಅಡ್ವಾಂಟೇಜ್ ಏನು ಅಂತ ಅಂದ್ರೆ ಇದರಲ್ಲಿ IP65 ಸಿಗ್ತಿದೆ. ಸೊ 68 ಆದ್ರೂ ಕೊಡ್ಬೇಕಿತ್ತು ಬೇಸಿಕ್ ಅಂತ ನನ್ಗನ್ಸುತ್ತೆ. ಹಾಗೆ 4 years ಆಫ್ ಅಪ್ಡೇಟ್ ನ ಇವರು ಪ್ರಾಮಿಸ್ ಮಾಡಿದ್ದಾರೆ. ಸೊ ಎಲ್ಲ ಮೊಬೈಲ್ ಆಲ್ಮೋಸ್ಟ್ 5 to 6 ಇಂದ 7 years ಎಲ್ಲ ಕೊಡ್ತಿದ್ದಾರೆ ಅಪ್ಡೇಟ್ಸ್ ನ. ಬಟ್ ಇದು 4 years ಆಫ್ ಆಂಡ್ರಾಯ್ಡ್ ಅಪ್ಡೇಟ್ ಏನಿದೆ ಇದೊಂದು ಡಿಸ್ಅಡ್ವಾಂಟೇಜ್ ಅಂತ ನನ್ಗನ್ಸುತ್ತೆ. ಸೊ ಟಾಪ್ 1 ಅಲ್ಲಿ ಒಂದ್ ಸ್ವಲ್ಪ ಆಲ್ ರೌಂಡರ್ ಫೋನ್ ಅಂತ ಅಂದ್ರೆ ಈ ಒಂದು ಮೊಬೈಲ್ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲಾ ಒಂದು ಫೀಚರ್ಸ್ ಏನಿದೆ ಅದು ಈ ಒಂದು ಮೊಬೈಲ್ ಅಲ್ಲಿ ನಾವು ನೋಡ್ಬೋದು. ಸೊ ಇದು ಬಿಟ್ರೆ ಇನ್ನ ತುಂಬಾ ಅಂದ್ರೆ ತುಂಬಾ ಮೊಬೈಲ್ ಇದೆ. ನೀವೇನಾದ್ರೂ ಒಂದ್ ಸ್ವಲ್ಪ ಬಜೆಟ್ ನ ರೈಸ್ ಮಾಡ್ತೀನಿ ಅಂತ ಅಂದ್ರೆ ಸ್ಯಾಮ್ಸಂಗ್ S24 ಏನಿದೆ ಅದು ಒನ್ ಆಫ್ ದಿ ಬೆಸ್ಟ್ ಡೀಲ್ ಅಂತಾನೆ ಹೇಳ್ಬೋದು. ಹಾಗೆ ಇದು ಬಿಟ್ಟು 35,000 ರೇಂಜ್ ಅಲ್ಲಿ ಇನ್ನ ತುಂಬಾ ಮೊಬೈಲ್ಗಳಿದೆ. ಮೊದಲನೇದಾಗಿ Oppo Reno 14 ಕೂಡ ಈ ಒಂದು ಪ್ರೈಸ್ ರೇಟ್ ಅಲ್ಲಿ ನಮಗೆ ಸಿಗುತ್ತೆ. ಹಾಗೆ OnePlus Nord 5 ಕೂಡ ನಮಗೆ ಈ ಒಂದು ಪ್ರೈಸ್ ರೇಟ್ ಅಲ್ಲಿ ಸಿಗುತ್ತೆ. ನಿಮ್ಗೆ ಏನಾದ್ರು IQ ಮೊಬೈಲ್ ಬೇಕು ಅಂತಂದ್ರೆ IQ Neo 10 ಕೂಡ ಈ ಒಂದು ಪ್ರೈಸ್ ರೇಟ್ ಅಲ್ಲಿ ಸಿಗುತ್ತೆ. ಈ ಮೊಬೈಲ್ಗಳನ್ನ ನೀವು ಈ ಒಂದು ಫೆಸ್ಟಿವಲ್ ಸೇಲ್ಸ್ ಏನಿದೆ ಆ ಸೇಲ್ ಅಲ್ಲಿ ಪರ್ಚೇಸ್ ಮಾಡಬಹುದು. ಸೊ ಇಷ್ಟು ಮೊಬೈಲ್ಗಳು ತುಂಬಾನೇ ಚೆನ್ನಾಗಿದೆ ಆ ಒಂದು ಪ್ರೈಸ್ ರೇಟ್ ಅಲ್ಲಿ. ಸೊ ಎಸ್, ಇದಾಗಿತ್ತು ಈ ಒಂದು ವಿಡಿಯೋ. ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದ್ರು ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.